ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 10ನೇ ತರಗತಿ ಪಠ್ಯಪೂರಕ ಅಧ್ಯಯನ ಪಠ್ಯಪುಸ್ತಕ ರಚನಾ ಸಮಿತಿಯವರು ಸಂಪಾದಿಸಿ ನಿಮಗೆ ಸಂಗ್ರಹಿಸಿ ನೀಡಿರುವಂತಹ ಪಾಠ ಸ್ವಾಮಿ ವಿವೇಕಾನಂದರ ಚಿಂತನೆಗಳು. ಹೇಗಿದ್ದು ಅವರ ಚಿಂತನೆಗಳು, ನಮಗೆ ಎಷ್ಟು ಅವು ಉಪಯೋಗಕಾರಿ, ಅಂತಹ ಚಿಂತನೆಗಳನ್ನು ನಾವು ಯಾವ ಉದ್ದೇಶಕ್ಕೋಸ್ಕರ ಮಾಡಬೇಕು, ಮಾಡಿದ್ದೇ ಆದರೆ ನಮ್ಮ ದೇಶ ಎಷ್ಟು ಪ್ರಗತಿಶೀಲ ಆಗಬಹುದು ಅಂತಕ್ಕಂತಹ ವಿಚಾರಗಳನ್ನು ಇಟ್ಕೊಂಡು ಪಠ್ಯಪುಸ್ತಕ ರಚನಾ ಸಮಿತಿಯವರು ನಮಗೆ ಈ ಪಾಠ ಭಾಗವನ್ನು ಇಟ್ಟಿದ್ದಾರೆ. ಇವತ್ತು ನಾವು ಅಂತಹ ಮಹಾನ್ ದಾರ್ಶನಿಕ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ನುಡಿಗಳನ್ನು ಆಡಿ ದೇಶದ ಘನತೆಯನ್ನ, ದೇಶದಲ್ಲಿರ್ತಕ್ಕಂತಹ ಜಾತಿ ವ್ಯವಸ್ಥೆಯನ್ನ ಬಿಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಲ್ಪಾಯುಷಿಯಾಗಿ ಇದ್ದಂತಹ ಈತ ಅನೇಕ ವಿಚಾರಗಳನ್ನು ಜನರಿಗೆ ಮನಮುಟ್ಟುವ ರೀತಿಯಲ್ಲಿ, ಅದರಲ್ಲೂ ಹೆಚ್ಚು ಯುವಕರಿಗೆ ಸ್ಫೂರ್ತಿ ತುಂಬುವಂತಹ ಕೆಲಸಗಳನ್ನು, ಯುವಕರಿಗೆ ಸ್ಫೂರ್ತಿಯಾಗಿ ಮಾತನಾಡುವ ಕೆಲಸಗಳನ್ನು, ಯುವಕರನ್ನ ಎದ್ದೇಳುವಂತಹ, ಯುವಕರ ಶಕ್ತಿಯನ್ನ ಅವರು ಮನಗಂಡು ನಮ್ಮ ದೇಶಕ್ಕೆ ಯುವಜನತೆ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಈ ಒಂದು ಪಾಠದಲ್ಲಿ ನಾವು ತಿಳ್ಕೋಬಹುದಾಗಿದೆ. ಈ ಪಾಠವನ್ನ ಪಠ್ಯಪುಸ್ತಕ ರಚನಾ ಸಮಿತಿಯವರೇ ಮಾಡಿರೋದ್ರಿಂದ ನಿಮಗೆ ಪಾಠ ಭಾಗದ ಪ್ರಾರಂಭದಲ್ಲಿ ಕಾಣಿಸ್ತಿದೆ ಮಕ್ಕಳೇ, ಪಠ್ಯಪುಸ್ತಕ ರಚನಾ ಸಮಿತಿ ಅಂತಕ್ಕಂಥದ್ದು. ಈ ಪಠ್ಯಪುಸ್ತಕ ರಚನಾ ಸಮಿತಿಯವರು ಈ ಒಂದು ಕೆಲಸವನ್ನ ಮಾಡಿದರೆ ನಿಮಗೆ ಇದು ಹೆಚ್ಚು ಉಪಯೋಗಕಾರಿ ಆಗ್ತದೆ ಅಂತಕ್ಕಂತಹ ಮಾತನ್ನ ಗಮನದಲ್ಲಿಟ್ಕೊಂಡು ಈ ವಿಚಾರಗಳನ್ನ ನೀವು ತಿಳ್ಕೋಬೇಕಾಗ್ತದೆ. ನಿಮಗೆ ಸ್ವಾಮಿ ವಿವೇಕಾನಂದ ಅಂದ ತಕ್ಷಣ ಅವರ ಬಗ್ಗೆ ಸ್ವಲ್ಪ ತಿಳ್ಕೋಬೇಕಾಗ್ತದೆ ಮಕ್ಕಳೇ. ಇವರು ನರೇಂದ್ರನಾಥ ದತ್ತ ಅಂತ ಮೊದಲೇ ಹೆಸರಿಟ್ಟಿದ್ರು. ನರೇಂದ್ರನಾಥ ದತ್ತ ಇವರು ಜನವರಿ 12, 1863ರಲ್ಲಿ ಕಲ್ಕತ್ತಾದ ಪಶ್ಚಿಮ ಬಂಗಾಳ ಒಂದು ಪ್ರದೇಶದಲ್ಲಿ ಜನಿಸ್ತಕ್ಕಂಥ ಇವರು ರಾಮಕೃಷ್ಣ ಪರಮಹಂಸರ ಶಿಷ್ಯ. ಅಂದ್ರೆ ಇವರ ಗುರುಗಳು ಯಾರಪ್ಪ ಅಂದ್ರೆ ರಾಮಕೃಷ್ಣ ಪರಮಹಂಸರು. ಗುರುಗಳು ಇಂತಹ ವ್ಯಕ್ತಿ ಯಾವ ರೀತಿಯಾಗಿ ಚಿಂತನೆಗಳನ್ನು ಮಾಡ್ತಿದ್ರು, ಯಾವ ರೀತಿ ಆ ಚಿಂತನೆಗಳು ನಮಗೆ ಉಪಯೋಗಕಾರಿ ಆಗ್ತವೆ, ಅವುಗಳನ್ನು ನಾವು ಏಕೆ ಅಳವಡಿಸ್ಕೋಬೇಕು, ಯಾವ ವಾದಗಳನ್ನು ಇವರು ಮಾಡಿದ್ರು ಅಂತಕ್ಕಂತಹ ವಿಚಾರಗಳನ್ನು ಇವತ್ತು ನಾವು ಇಲ್ಲಿ ತಿಳ್ಕೊಳ್ಳೋಣ. ವಿವೇಕಾನಂದರೆಂದರೆ ಸಾಮಾಜಿಕ ಸಂಕಟ, ಸಿಟ್ಟು, ಸ್ಫೋಟ, ಸ್ಪಷ್ಟತೆಗಳ ರೂಪಕ. ಅವರು ಶಿಖರ ಚಿಂತಕ. ಅವರ ಆಲೋಚನೆಯಲ್ಲಿ ಗೊಂದಲಗಳಿಲ್ಲ. ಕೆಲವೊಮ್ಮೆ ವೈರುಧ್ಯದಂತೆ ಕಂಡರೂ ಅದು ಸಾಮ್ಯ
ಸಾಂದರ್ಭಿಕ ಪ್ರತಿಕ್ರಿಯೆಗಳ ಫಲ. ಅವರ ಎಲ್ಲ ವಿಚಾರಗಳನ್ನು ಒಟ್ಟಿಗೆ ನೋಡಿದಾಗ ಸ್ಪಷ್ಟ ನೋಟ ಕಾಣಿಸುತ್ತದೆ ಅಲ್ವಾ ಮಕ್ಕಳೇ? ನೋಡಿ ಎಷ್ಟು ಚೆನ್ನಾಗಿ. ವಿವೇಕಾನಂದರೆಂದರೆ ಸಾಮಾಜಿಕ ಸಂಕಟ, ಸಮಾಜದ ನೋವುಗಳನ್ನು ಅವರು ಆಲಿಸಿದಂಥವರು. ಸಿಟ್ಟು ಒಂದು ರೀತಿ ಕೋಪದಲ್ಲಿ ಇದ್ದಂಥವರು. ಸ್ಫೋಟ, ಸಿಡಿಯುವಂತಹ ಮನಸ್ಥಿತಿ ಉಳ್ಳವರು. ಸ್ಪಷ್ಟತೆಗಳ ರೂಪಕ, ಇವೆಲ್ಲ ಇದ್ರೆ ಮಾತ್ರ ಅದು ಸ್ಪಷ್ಟವಾಗಿರಲಿಕ್ಕೆ ಸಾಧ್ಯ. ಯಾಕೆಂದ್ರೆ ನೋವುಗಳನ್ನ ಅವರು ನೋಡಬೇಕು, ತಪ್ಪು ಮಾಡಿದವರನ್ನ ಕೋಪದಿಂದ ಗದರಿಸಬೇಕು, ಸರಿ ಇಲ್ಲದಿರತಕ್ಕಂಥದನ್ನ ಸ್ಫೋಟಿಸಿ ಸರಿ ಮಾಡಿಸಬೇಕು. ಇವೆಲ್ಲವನ್ನ ನೋಡಿದ್ರೆ ಅದು ಸ್ಪಷ್ಟವಾಗಿ ಕಾಣಿಸ್ತದೆ. ಇವರು ಯಾವ ಚಿಂತನೆಗಳನ್ನ ಮಾಡ್ತಿದ್ರು? ಶಿಖರ ಚಿಂತಕರು. ಶಿಖರ ಅಂದ್ರೆ ದೊಡ್ಡ ಆಲೋಚನೆಗಳನ್ನ ಉಳ್ಳವರು. ಶಿಖರ ಅಂತ ಹೇಳ್ತೀವಲ್ಲ ಮಕ್ಕಳೇ, ದೊಡ್ಡದು. ಅವರ ಆಲೋಚನೆಗಳಲ್ಲಿ ಗೊಂದಲಗಳಿರಲಿಲ್ಲ. ನಮ್ಮ ಆಲೋಚನೆಗಳಲ್ಲಿ ಗೊಂದಲಗಳಿದೆ, ಹಾಗಾಗಿಯೇ ನಾವು ಶಿಖರ ಚಿಂತಕರಾಗ್ತಾ ಇಲ್ಲ. ಯಾಕೆ ನಮ್ಮಲ್ಲಿ ಆ ಗೊಂದಲಗಳಿದೆ? ಇದು ಮಾಡ್ಬೇಕಾ, ಅದು ಮಾಡ್ಬೇಕಾ, ಆ ದಾರಿ ಸರಿನಾ, ಈ ದಾರಿ, ಅದು ಓದಿದ್ರೆ ಸರಿನಾ, ಇದು ಓದಿದ್ರೆ, ಅಷ್ಟು ಮಾಡ್ಬೇಕು, ಹೀಗೆ ಬರೀ ಗೊಂದಲಗಳಿದೆ. ಆದರೆ ವಿವೇಕಾನಂದರ ಆಲೋಚನೆಗಳಲ್ಲಿ ಗೊಂದಲಗಳಿರಲಿಲ್ಲ. ಕೆಲವೊಮ್ಮೆ ವೈರುಧ್ಯದಂತೆ ಕಂಡರು. ವೈರುಧ್ಯ ಅಂತ ಕಾಣಿಸ್ತಿದ್ರು ಕೆಲವೊಮ್ಮೆ ನೋಡೋದಕ್ಕೆ. ಅವರು ದುಷ್ಟ ರೀತಿ, ಒಂದು ಬೇರೆಯವರ ರೀತಿ, ಆದರೆ ಅದು ಸಾಂದರ್ಭಿಕ ಪ್ರತಿಫಲ ಅಷ್ಟೇ. ಆ ಸಂದರ್ಭದಲ್ಲಿ ಹಾಗೆ ಕಾಣಿಸ್ತಿದ್ರಷ್ಟೇ. ಅವರ ಎಲ್ಲ ವಿಚಾರಗಳನ್ನ ನಾವು ಒಟ್ಟಿಗೆ ಮಾಡಿ ನೋಡಿದ್ರೆ ಅವರ ಸ್ಪಷ್ಟ ನೋಟ ನಮಗೆ ಕಾಣಿಸ್ತಿತ್ತು. ಅವರ ಚಿಂತನೆಗಳು ಸರಿ ಇದ್ವು, ಅವರು ಅವರು ಮಾಡಿದಂತಹ ಕೆಲಸಗಳು ಸರಿ ಕಾಣಿಸ್ತಿದ್ವು. ಹಾಗಾಗಿ ಅವರ ಒಂದು ಒಟ್ಟಾರೆ ಚಿತ್ರಣವನ್ನು ನಾವು ಗಮನಿಸಿದ್ರೆ ಅವರ ಒಟ್ಟಾರೆ ನೋಡಿದಾಗ ನಮಗೆ ಸ್ಪಷ್ಟ ನೋಟವಾಗಿ ಕಾಣಿಸ್ತಿತ್ತು ಅಂತಕ್ಕಂತಹ ವಿಚಾರ ಇಲ್ಲಿ ಕಾಣಿಸ್ತದೆ. ಮುಂದುವರೆದು ಇಲ್ಲಿ ಗಮನಿಸಿದರೆ, ಆ ನಂತರ ದೈಹಿಕ ಹಸಿವನ್ನು ಹಿಂಗಿಸುವುದು ಅವರ ಮೊದಲೇ ಆದ್ಯತೆ. ಆ ನಂತರ ಆತ್ಮದಾಸಿವು, ವೇದಾಂತದ ಹಸಿವು, ಸಾಸ್ತಿಕವಾದ ಧರ್ಮದ ಹಸಿವು. ಈ ಕಾರಣದಿಂದಾಗಿಯೇ ವಿವೇಕಾನಂದರು ಯಾವತ್ತೂ ಧಾರ್ಮಿಕ ಮೂಲಭೂತವಾದಿಯಾಗಿರಲಿಲ್ಲ. ಬದಲಾಗಿ ಧಾರ್ಮಿಕ ಮೂಲಭೂತವಾದಕ್ಕೆ ಉಗ್ರ ವಿರೋಧಿಯಾಗಿದ್ದರು. ಜಾತಿವಾದದ ಮತ್ತು ಕೋಮುವಾದಕ್ಕೆ ಪ್ರತಿರೋಧ ಒಡ್ಡಿದರು. ಹಿಂದೂ ಧರ್ಮ ಒಳಗಿದ್ದರು, ಅದನ್ನು ಮೀರಿದ ಸಾಮಾಜಿಕ ಶಕ್ತಿಯಾದರು. ಆದ್ದರಿಂದ ಇಂದಿನ ಸನ್ನಿವೇಶದಲ್ಲಿ ಅವರು ಹೆಚ್ಚು ಪ್ರಸ್ತುತರು. ಈ ಅಂಶವನ್ನು ಮುಂದಿನಂತೆ ಮತ್ತಷ್ಟು ವಿಸ್ತರಿಸಬಹುದು. ಇಂದು ಜಾತಿವಾದ ಮತ್ತು ಕೋಮುವಾದಗಳು ಮುನ್ನೆಲೆಗೆ ಒಂದು ಮಾನವೀಯ ಮೌಲ್ಯವನ್ನು ನುಂಗಿ ನಡೆಯುತ್ತಿವೆ. ಸಮಾನತೆಯ ಅಂಶಗಳನ್ನು ತಪ್ಪಿತಸ್ಥ ಶಾಲಾ ಬಾಲಕರಂತೆ ಹಿಂದಿನ ಸಾಲಿನಲ್ಲಿ ಕೈಕಟ್ಟಿ ನಿಲ್ಲಿಸಲಾಗಿದೆ. ಬಡ ಜನರ ಪರವಾದ ಆದ್ಯತೆಗಳು ಪಲ್ಲಟಗೊಳ್ಳುತ್ತಿವೆ. ವಿವೇಕಾನಂದರಿಗೆ ಬಡ ಜನರ ಹೊಟ್ಟೆಯ ಹಸಿವನ್ನು ಇಂಗಿಸುವುದು ಮೊದಲ ಆದ್ಯತೆಯಾಯಿತು. ಆ ನಂತರ ಧರ್ಮ ಜಾತಿವಾದದ ವಿಷಯಕ್ಕೆ ಬಂದರೆ ಹಿಂದುಳಿದ ಹಾಗೂ ದಲಿತ ಜಾತಿಗಳ ಬಗ್ಗೆ ಅವರಿಗೆ ಸಹಜವಾದ ಸಾಮಾಜಿಕ ಕಳಕಳಿಯಿತ್ತು. ಹೀಗಾಗಿ ಅವರು ಸಂಶಯಕ್ಕೆಡೆ ಇಲ್ಲದಂತೆ ಜಾತಿ ಮತ್ತು ವರ್ಗ ವ್ಯವಸ್ಥೆಯನ್ನು ವಿರೋಧಿಸಿದರು. ಅವರು ಜಾತಿ ಎಂಬುದು ಸಮಾಜದ ಒಂದು ಆಂತರಿಕ ಭಾಗವಾಗಿದೆ. ಹಿಂದೆ ಅದು ವಿಕಾಸವಾಗುತ್ತಿತ್ತು, ಈಗ ಅದು ಘನೀಭೂತವಾಗಿದೆ. ಅದರ ದುರ್ಗಂಧದಿಂದ ಭಾರತದ ವಾತಾವರಣವೆಲ್ಲ ತುಂಬಿದೆ ಎಂದು ಹೇಳಿದರು. ಜಾತಿ ವ್ಯವಸ್ಥೆಯ ಕ್ರೌರ್ಯಕ್ಕೆ ತುತ್ತಾಗಿ ಶೂದ್ರರು, ಅಸ್ಪೃಶ್ಯರು ಸ್ವಾತಂತ್ರ್ಯಹೀನರಾಗಿ ಗುಲಾಮತನ ಅನುಭವಿಸುವುದನ್ನು ಟೀಕಿಸುವ ವಿವೇಕಾನಂದರು ಶೂದ್ರವರ್ಗ ತನ್ನ ಉಳಿದ ಸ್ವಭಾವವನ್ನು ಬಿಟ್ಟು ಹೊರಬರಬೇಕೆಂದು ಕರೆ ಕೊಡುತ್ತಾರೆ. ಮುಂದೊಮ್ಮೆ ಶೂದ್ರರು ತಮ್ಮ ಶೂದ್ರತ್ವದ ಶಕ್ತಿಯಿಂದಲೇ ಮೇಲೇಳುವ ಕಾಲ ಬರುತ್ತದೆ ಎಂದು ಭಾವಿಸುತ್ತಾರೆ ಮತ್ತು
ವಿಶೇಷವೆಂದರೆ ಮುಂದೆ ಬರುವ ಸಮತಾವಾದ, ಅರಾಜಕವಾದ, ಶೂನ್ಯವಾದಗಳು ಮತ್ತು ಮುಂದಾಗಲಿರುವ ಸಮಾಜ ಕ್ರಾಂತಿಯ ಅರುಣೋದಯಾಯಂ ಎಂದು ಘೋಷಿಸಿದ್ದಾರೆ. ಇಷ್ಟು ವಿಚಾರಗಳನ್ನ ನೀವು ಅವರ ಚಿಂತನೆಗಳನ್ನ ನಾವು ಮನಗಾಣಬೇಕಾಗ್ತದೆ ಮಕ್ಕಳೇ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಇಷ್ಟು ವಿಚಾರ, ಅವರ ಎಲ್ಲ ವಿಚಾರಗಳನ್ನ ಒಟ್ಟಿಗೆ ಮಾಡಿ ನೋಡಿದ್ರೆ ಒಂದು ಸ್ಪಷ್ಟ ನೋಟ, ಒಂದು ನಿಖರವಾದ ನೋಟ ನಮಗೆ ಕಾಣಿಸ್ತದೆ ಮಕ್ಕಳೇ. ಆನಂತರ ಕಾಣಿಸ್ತಕ್ಕಂಥದ್ದು ಅವರು ದೈಹಿಕ ಹಸಿವನ್ನು ಹಿಂಗಿಸುವುದು ಅವರ ಮೊದಲ ಆದ್ಯತೆಯಾಗಿತ್ತು. ಮೊದಲು ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅದೇ ಮಕ್ಕಳೇ, ದೈಹಿಕ ಹಸಿವು ಮೊದಲು ಇದನ್ನು ಕೊಡ್ಬೇಕು. ಏನು ದೈಹಿಕ ಹಸಿವು ಅಂದ್ರೆ ದೇಹಕ್ಕೆ ಬರುವಂತಹ ಹಸಿವು. ನಾವು ಮೊದಲು ಊಟ ಮಾಡಬೇಕು, ಆಮೇಲೆ ಬದುಕಬಹುದು. ಊಟವೇ ಇಲ್ಲ, ಹಸಿವೇ ಇಲ್ಲ ಅಂದ್ರೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಮಕ್ಕಳೇ. ಹಾಗಾಗಿ ಇವರ ಮೊದಲ ಆದ್ಯತೆ ಯಾವುದಾಗಿತ್ತೋ ದೈಹಿಕ ಹಸಿವು. ದೈಹಿಕ ಹಸಿವನ್ನ ಹಿಂಗಿಸುವುದು ಇದರ ಮೊದಲ ಆದ್ಯತೆ, ಮೊದಲ ಒಂದು ಕೆಲಸ, ಮೊದಲನೇ ಪ್ರಾಶಸ್ತ್ಯವನ್ನ ಯಾವುದಕ್ಕೆ ಕೊಟ್ಟಿದ್ರು ಸ್ವಾಮಿ ವಿವೇಕಾನಂದರು ಅಂದ್ರೆ ದೈಹಿಕ ಹಸಿವಿಗೆ ಕೊಟ್ಟಿದ್ರು. ಆ ನಂತರ ಆತ್ಮದ ಹಸಿವು. ಆತ್ಮ ಅಂತಕ್ಕಂಥದ್ದು ನಮ್ಮ ಒಳ ಮನಸ್ಸು ಅಂತ. ಮೊದಲು ನಮ್ಮ ಮನಸ್ಸು ಚೆನ್ನಾಗಿರ್ಬೇಕು ಅಂದ್ರೆ ದೇಹದ ಹಸಿವು ಇರಬಾರದು. ದೈಹಿಕ ಹಸಿವು ಇದ್ರೆ ಅದು ಆತ್ಮದ ಹಸಿವಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆನಂತರ ವೇದಾಂತದ ಹಸಿವು, ಆಮೇಲೆ ವೇದಾಂತಗಳನ್ನ ಹೇಳ್ಬೋದು. ಮೊದಲು ಹೊಟ್ಟೆಗೆ ಇಲ್ಲ, ಆನಂತರದಲ್ಲಿ ಆತ್ಮ, ಆನಂತರದಲ್ಲಿ ವೇದಾಂತದ ಹಸಿವು, ಸಾತ್ವಿಕವಾದ ಧರ್ಮದ ಹಸಿವು. ಕೊನೇ ಭಾಗವಾಗಿ ಯಾವುದನ್ನ ಇಟ್ಟಿದ್ರು? ಧರ್ಮದ ಬಗ್ಗೆ ಹಸಿವು, ಧರ್ಮದ ಬಗ್ಗೆ ಚಿಂತೆ. ಮೊದಲು ಇದು ಮಾಡಬೇಕಾಗಿರ್ತಕ್ಕಂಥ ಕೆಲಸ ದೈಹಿಕ ಹಸಿವನ್ನ ನೀಗಿಸಬೇಕು, ಆಮೇಲೆ ಆತ್ಮದ ಹಸಿವು, ಆಮೇಲೆ ವೇದಾಂತದ ಹಸಿವು, ಆಮೇಲೆ ಕೊನೆಯಲ್ಲಿ ಧರ್ಮದ ಹಸಿವು. ಆದರೆ ಇವತ್ತು ನಾವು ಮೊದಲ ಆದ್ಯತೆಯನ್ನ ಧರ್ಮಕ್ಕೆ ಕೊಡ್ತಾ ಇದ್ವಿ. ಆದ್ರೆ ಇವರು ಇದನ್ನ ಮಾಡಲಿಲ್ಲ. ಮೊದಲು ಮನುಷ್ಯ ಹಸಿವಿನಿಂದ ಸಾಯುವುದನ್ನ, ಹಸಿವಿನಿಂದ ಬಾಳಲುವುದನ್ನ ತಡಿಬೇಕು ಅಂತಕ್ಕಂತಹ ಆಶಯವನ್ನ ಇಟ್ಟುಕೊಂಡು ಇವರು ಬದುಕಿದಂತಹ ವ್ಯಕ್ತಿಗಳು. ಈ ಕಾರಣದಿಂದಾಗಿಯೇ ವಿವೇಕಾನಂದರು ಯಾವತ್ತೂ ಧಾರ್ಮಿಕ ಮೂಲಭೂತವಾದಿಯಾಗಿರಲಿಲ್ಲ. ನಾವೆಲ್ಲರೂ ಕೂಡ ಕಟ್ಟು ಬಿದ್ದು ಬಿಟ್ಟಿದ್ದೀವಿ ಮಕ್ಕಳೇ. ಮೂಲಭೂತವಾದ ಅಂತ ಹೇಳ್ತೀವಿ, ಅಥವಾ ಧಾರ್ಮಿಕ ಮೂಲಭೂತವಾದ. ನಾವೆಲ್ಲ ಬದುಕ್ತಿರೋದು ಈ ಒಂದು ವಾದದ ಮೇಲೆ. ಆದ್ರೆ ಇದನ್ನ ಇವರು ಮಾಡಿದ್ದೀವಿ ಧಾರ್ಮಿಕ ಮೂಲಭೂತವಾದ. ಏನಪ್ಪ ಈ ಧಾರ್ಮಿಕ ಮೂಲಭೂತವಾದ ಅಂದ್ರೆ ಹಳೆಯ ಸಂಪ್ರದಾಯಕ್ಕೆ ಉತ್ತೇಜನ ನೀಡದಿರುವುದು. ಆದ್ರೆ ನಾವಿವತ್ತು ಹಳೆಯ ಸಂಪ್ರದಾಯಕ್ಕೆ ಉತ್ತೇಜನವನ್ನ ಕೊಡ್ತಾ ಇದ್ದೀವಿ. ಆದ್ರೆ ಇವರು ಯಾವತ್ತೂ ಕೂಡ ಈ ಧಾರ್ಮಿಕ ಮೂಲಭೂತವಾದಿ ಆಗಿರಲಿಲ್ಲ. ಅಂದ್ರೆ ಹಳೆಯ ಸಂಪ್ರದಾಯ. ಬದಲಾಗಿ ಧಾರ್ಮಿಕ ಮೂಲಭೂತವಾದಕ್ಕೆ ಉಗ್ರ ವಿರೋಧಿಯಾಗಿದ್ದರು. ಇಂತಹ ಹಳೆಯ ಸಂಪ್ರದಾಯಕ್ಕೆ ಇವರು ಉಗ್ರ ಅಂದ್ರೆ ಹೆಚ್ಚು ವಿರೋಧವನ್ನ ವ್ಯಕ್ತಪಡಿಸಿದಂತಹ ಸ್ವಾಮಿ ವಿವೇಕಾನಂದರು. ಮತ್ತೆ ನಾವೆಲ್ಲರೂ ಕೂಡ ಧರ್ಮದ ಮೂಲಭೂತವಾದಿಗಳಾಗಿದ್ವಿ. ಧರ್ಮದ ಮೂಲಭೂತವಾದಕ್ಕೆ ವಿರೋಧವನ್ನ ಮಾಡ್ತಾ ಇಲ್ಲ, ಹಳೆಯ ಸಂಪ್ರದಾಯಕ್ಕೆ ಕಟ್ಟು ಬಿದ್ದಿದ್ದೀವಿ. ಆದ್ರೆ ಇವರು ಯಾವತ್ತೂ ಕೂಡ ಹಳೆಯ ಸಂಪ್ರದಾಯಕ್ಕೆ ಕಟ್ಟು ಬಿದ್ದವರಲ್ಲ. ಜೊತೆಗೆ ಈ ಹಳೆಯ ಸಂಪ್ರದಾಯದ ಉಗ್ರ ವಿರೋಧವನ್ನ ಮತ್ತು ವಿರೋಧಿಯಾಗಿದ್ದಂಥವರು ಸ್ವಾಮಿ ವಿವೇಕಾನಂದರು. ಜಾತಿವಾದ ಮತ್ತು ಕೋಮುವಾದಕ್ಕೆ ಪ್ರತಿರೋಧ ಒಡ್ಡಿದರು. ಇವತ್ತು ನಾವು ಜಾತಿ ಮತ್ತು ಕೋಮುಗೆ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಡ್ತಾ ಇದ್ದೇವೆ. ಅವನು ನಮ್ಮ ಜಾತಿ, ಅವನು ನಮ್ಮ ಕೋಮುನವನು, ಅವನು ನಮ್ಮ ಧರ್ಮದವನು ಅಂತ. ಅಂದ್ರೆ ಕೋಮುವಾದ ಅಂದ್ರೆ ನಮ್ಮದೇ ಧರ್ಮ ಶ್ರೇಷ್ಠ ಅಂತಕ್ಕಂತಹ ವಾದವನ್ನ ಮಾಡ್ತಕ್ಕಂಥದ್ದು ಕೋಮುವಾದ ಅಂತ ಹೇಳಿ.
ಶ್ರೇಷ್ಠ ಧರ್ಮ ಅಥವಾ ಧರ್ಮ ಶ್ರೇಷ್ಠ, ನಮ್ಮದೇ ಧರ್ಮ ಶ್ರೇಷ್ಠ. ಈ ನಮ್ಮದೇ ಧರ್ಮ ಶ್ರೇಷ್ಠ ಅಂತಕ್ಕಂತಹ ವಿಚಾರಕ್ಕೂ ಕೂಡ ಇವರು ಪ್ರತಿರೋಧವನ್ನ ಮಾಡಿದಂಥವರು, ವಿರೋಧವನ್ನ ಮಾಡಿದಂತಹ ವ್ಯಕ್ತಿ. ಹಿಂದೂ ಧರ್ಮದೊಳಗಿದ್ದರು, ಆದರೆ ಹುಟ್ಟಿದ್ದಂಥದ್ದು ಇವರು ಹಿಂದೂ ಧರ್ಮದಲ್ಲಿದ್ದರೂ ಕೂಡ ಅದನ್ನು ಮೀರಿದ ಸಾಮಾಜಿಕ ಶಕ್ತಿಯಾದರು. ಎಲ್ಲವನ್ನ ನಾವು ಗಮನಿಸೋದಾದ್ರೆ ಯಾರು ಧರ್ಮವನ್ನು ಬಿಟ್ಟು ಜಾತಿಯನ್ನು ಬಿಟ್ಟು ಹೊರ ಬಂದ್ರೋ ಅವರೆಲ್ಲರೂ ನಮಗೆ ನಿಜವಾದ ಮಾರ್ಗದರ್ಶಕರಾಗಿದ್ದಾರೆ. ಬಸವಣ್ಣ ಇರ್ಬೋದು, ಸ್ವಾಮಿ ವಿವೇಕಾನಂದ, ಇದು ಅನೇಕ ಜನ ಮಹಾನ್ ವ್ಯಕ್ತಿಗಳು. ಹಾಗಾಗಿ ಇವರು ಕೂಡ ಹಾಗೆ ಈ ಸಮಾಜದ ಒಂದು ಶಕ್ತಿಯಾಗಿ ಬೆಳೆದಂಥವರು. ಆದ್ದರಿಂದ ಇಂದಿನ ಸನ್ನಿವೇಶದಲ್ಲಿ ಅವರು ಹೆಚ್ಚು ಪ್ರಸ್ತುತರು. ಹಾಗಾಗಿಯೇ ಇವತ್ತಿಗೂ ಕೂಡ ಅವರು ಮುಖ್ಯವಾಗಿದ್ದಾರೆ, ಪ್ರಸ್ತುತರಾಗಿದ್ದಾರೆ. ಈ ಅಂಶವನ್ನು ಮುಂದಿನಂತೆ ಮತ್ತಷ್ಟು ವಿಸ್ತರಿಸಬಹುದು. ಈ ಇವಾಗ ಹೇಳಿದಂತಹ ಅಂಶಗಳನ್ನು ಮುಂದುವರಿಸೋದಾದ್ರೆ ಏನು ಆ ವಿಚಾರಗಳನ್ನ ಗಮನಿಸೋಣ. ಇದು ಜಾತಿವಾದ ಮತ್ತು ಕೋಮುವಾದಗಳು ಮುನ್ನೆಲೆಗೆ ಒಂದು ಮಾನವೀಯ ಮೌಲ್ಯವನ್ನು ನುಂಗಿ ನಡೆಯುತ್ತಿದೆ. ಇವತ್ತು ನಡೀತಿರ್ತಕ್ಕಂಥದ್ದೇ ಮತ್ತೆ ಜಾತಿವಾದ ಮತ್ತು ಕೋಮುವಾದಗಳು ಮುನ್ನೆಲೆಗೆ ಒಂದು ಮಾನವೀಯ ಮೌಲ್ಯಗಳನ್ನು ನುಂಗ್ತಾ ಇದೆ, ನುಂಗಿ ನೋಡಿತಾ ಇದೆ. ಮಾನವೀಯ ಮೌಲ್ಯಗಳೇ ಇಲ್ಲ. ಯಾವುದರಿಂದ? ಜಾತಿ ಮತ್ತು ಕೋಮುವಾದ. ಜಾತಿ ಮತ್ತು ಕೋಮುವಾದವನ್ನು ನಾವು ಬಿಟ್ಟರೆ ಮಾನವೀಯ ಮೌಲ್ಯಗಳು ಹೆಚ್ಚು ಬೆಲೆ ಸಿಗ್ತದೆ. ಹಾಗಾಗಿ ಇವತ್ತು ಮಾನವೀಯ ಮೌಲ್ಯಗಳಿಗೆ ಅಷ್ಟು ಬೆಲೆ ಸಿಗ್ತಾ ಇಲ್ಲ. ಯಾಕಂದ್ರೆ ಯಾವ ಹತ್ರನೂ ಮಾನವೀಯ ಮೌಲ್ಯಗಳೇ ಇಲ್ಲ. ಎಲ್ಲವನ್ನ ಮಾನವೀಯ ಮೌಲ್ಯಗಳನ್ನ ಜಾತಿ ಅಂತಕ್ಕಂಥದ್ದು, ಕೋಮುವಾದ ಅಂತಕ್ಕಂಥದ್ದು ನುಂಗುತ್ತಾ ಇದೆ. ಸಮಾನತೆಯ ಅಂಶಗಳನ್ನು ತಪ್ಪಿತಸ್ಥ ಶಾಲಾ ಬಾಲಕರಂತೆ ಹಿಂದಿನ ಸಾಲಿನಲ್ಲಿ ಕೈಕಟ್ಟಿ ನಿಲ್ಲಿಸಲಾಗಿದೆ. ನೋಡಿ ಮಕ್ಕಳೇ, ಈ ಸಮಾನತೆ ಅಂತಕ್ಕಂತಹ ಪದ ನಾವೆಲ್ಲರೂ ಗಮನಿಸಿದ್ದೀವಿ. ಯಾರಾದ್ರೂ ಈ ಸಮಾನತೆಯ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂದ್ರೆ ಅವರ ಮನಸ್ಸಿನಲ್ಲೇ ಇಲ್ಲ. ಅದನ್ನ ಎಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ದೀವಿ ಸಮಾನತೆ ಅಂದ್ರೆ, ಈಗ ಶಾಲೆಯಲ್ಲಿ ಏನಾದ್ರೂ ತಪ್ಪು ಮಾಡಿದ್ರೆ ಶಿಕ್ಷಕರು ಆ ತಪ್ಪು ಮಾಡಿದಂತಹ ಹುಡುಗರನ್ನ ಎಲ್ಲಿ ನಿಲ್ಲಿಸಿರ್ತಾರೆ? ಕೊನೆಯ ಬೆಂಚಿನ ಹಿಂಭಾಗದಲ್ಲಿ ನಿಲ್ಲಿಸಿರ್ತಾರೆ. ಹಾಗೆ ಈ ಸಮಾನತೆಯನ್ನ ಈ ಸಮಾಜ ಎಲ್ಲಿಗೆ ತಳ್ಳಿಬಿಟ್ಟಿದೆ? ಕೊನೆ ಭಾಗಕ್ಕೆ ತಳ್ಳಿದೆ. ಬಡ ಜನರ ಪರವಾದ ಆದ್ಯತೆಗಳು ಪಲ್ಲಟಗೊಳ್ಳುತ್ತಿವೆ ಅಲ್ವಾ? ಜಾಸ್ತಿ ಆಗ್ತಾ ಇದೆ. ಬಡತನವಾಗಿಯೂ ಉಳಿತಾ ಇದೆ. ಬಡ ಜನರ ಪರವಾದಂತಹ ಆದ್ಯತೆಗಳು ಜಾಸ್ತಿ ಆಗ್ತಾ ಇದೆ ಹೊರತು, ಆದರೆ ಅವು ಕಡಿಮೆ ಆಗ್ತಾ ಇಲ್ಲ. ಬಡ ಜನರು ಮೇಲೆ ಬರಲಿಕ್ಕೆ ಅಥವಾ ಅವರು ಸಮಾಜದಲ್ಲಿ ಸ್ಥಾನಮಾನವನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವಿವೇಕಾನಂದರಿಗೆ ಬಡ ಜನರ ಹೊಟ್ಟೆ ಹಸಿವನ್ನು ಹಿಗ್ಗಿಸುವುದು ಮೊದಲ ಆದ್ಯತೆಯಾಗಿತ್ತು. ಮೊದಲೇ ಹೇಳಿದ್ದು, ದೈಹಿಕ ಹಸಿವನ್ನ ಹಿಗ್ಗಿಸುವುದು ಇವರ ಮೊದಲ ಆದ್ಯತೆ. ಅಂದ್ರೆ ಅದರಲ್ಲೂ ಬಡ ಜನರ ಹೊಟ್ಟೆಯ ಹಸಿವನ್ನು ಹಿಗ್ಗಿಸುವುದು ಇವರ ಮೊದಲ ಆದ್ಯತೆಯಾಗಿತ್ತು. ಸಾಮಾನ್ಯ ಜನರು, ಶ್ರೀಮಂತರಿಗೆ ಅದು ದೊಡ್ಡದಲ್ಲ. ಆದರೆ ಬಡ ಜನರ ಹೊಟ್ಟೆಯ ಹಸಿವನ್ನ ಹಿಂಗಿಸುವುದು, ಬಡ ಜನರ ಹೊಟ್ಟೆಯನ್ನು ತುಂಬಿಸುವುದು, ಬಡ ಜನರಿಗೆ ಆಹಾರವನ್ನು ಪೂರೈಸುವುದು ಇವರ ಮೊದಲ ಆದ್ಯತೆಯಾಗಿತ್ತು. ಆ ನಂತರ ಧರ್ಮ, ಜಾತಿ ವಿಷಯಕ್ಕೆ ಬಂದರೆ ಹಿಂದುಳಿದ ಹಾಗೂ ದಲಿತ ಜಾತಿಗಳ ಬಗ್ಗೆ ಅವರಿಗೆ ಸಹಜವಾದ ಸಾಮಾಜಿಕ ಕಳಕಳಿ ಇತ್ತು. ಸಾಮಾಜಿಕ ಕಳಕಳಿ ಇವತ್ತಿನ ಜನರಲ್ಲಿ ಇಲ್ಲ ಮಕ್ಕಳೇ. ಆದರೆ ಸ್ವಾಮಿ ವಿವೇಕಾನಂದರಿಗೆ ಸಮಾಜದ ಬಗ್ಗೆ ತುಂಬ ಕಳಕಳಿ ಇತ್ತು. ಸಮಾಜದ ಬಗ್ಗೆ ತುಂಬ ಜಾಗರೂಕತೆ ಇತ್ತು. ಸಮಾಜವನ್ನ ಕಟ್ಟಬೇಕು, ಸಮಾಜವನ್ನ ಉಳಿಸಬೇಕು ಅಂತಕ್ಕಂತಹ ಗುಣ ಅವರಲ್ಲಿ ಬಹಳ ಇತ್ತು ಮಕ್ಕಳೇ. ಹಾಗಾಗಿಯೇ ಈ ರೀತಿಯ ಒಂದು ಅವರು ಬೆಳೆದಂಥದ್ದು. ಇಲ್ಲಿ ಗಮನಿಸಿ, ಧರ್ಮ ಜಾತಿವಾದದ ವಿಷಯಕ್ಕೆ ಬಂದರೆ ಅವರು ಹಿಂದುಳಿದ ಹಾಗೂ ದಲಿತ ಜಾತಿಗಳ ಬಗ್ಗೆ ಅವರಿಗೆ ಸಹಜವಾದ ಸಾಮಾಜಿಕ ಕಳಕಳಿ. ಸಮಾಜದಲ್ಲಿ ಜಾತಿಯ ವಿಚಾರಕ್ಕೆ ಬಂದರೆ, ಧರ್ಮದ ವಿಚಾರಕ್ಕೆ ಬಂದರೆ ಹಿಂದುಳಿದಂತಹ ಜಾತಿಗಳಲ್ಲಿ ದಲಿತ ಜಾತಿಯ ಬಗ್ಗೆ ಇವರಿಗೆ ಸಹಜವಾಗಿ
ಕಳಕಳಿ ಇತ್ತು, ಕಾಳಜಿ ಇತ್ತು. ಅವರನ್ನ ಏನಾದರೂ ಮಾಡಿ ಮೇಲ್ವರ್ಗಕ್ಕೆ, ಮೇಲ್ಪಂಕ್ತಿಗೆ ತರಬೇಕು. ಅವರು ಎಲ್ಲ ಸಮಾಜದಲ್ಲಿ ಸಮಾನವಾದ ಸ್ಥಾನಮಾನ ಸಿಗಬೇಕು ಅಂತಕ್ಕಂತಹ ಆಶಯವನ್ನು ಇಟ್ಕೊಂಡು ಇವರು ಕೆಲಸವನ್ನು ಮಾಡಿದಂತಹ ಒಬ್ಬ ಮಹಾನ್ ವ್ಯಕ್ತಿ. ಹೀಗಾಗಿಯೇ ಅವರು ಸಂಶಯಕ್ಕಿಡೆ ಇಲ್ಲದಂತೆ ಜಾತಿ ಮತ್ತು ವರ್ಗ ವ್ಯವಸ್ಥೆಯನ್ನು ವಿರೋಧಿಸಿದರು. ಹಾಗಾಗಿ ಇವರು ಸಹಜವಾಗಿಯೇ ನಾವು ನೋಡೋದಾದ್ರೆ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿಲ್ಲ. ಯಾರೊಬ್ಬರಿಗೂ ಸಂಶಯ ಆಗಲಿಲ್ಲ ಇವರನ್ನ ಕಂಡಾಗ. ಏಕೆಂದ್ರೆ ಇವರು ಹಿಂದುಳಿದ ವರ್ಗಗಳ ಮತ್ತು ಆ ಜಾತಿ ವರ್ಗಗಳ ವ್ಯವಸ್ಥೆಗೆ ವಿರೋಧವನ್ನು ಮಾಡ್ತಿದ್ರು. ಬಡ ಜನರ ಮತ್ತು ದಲಿತ ಜನಾಂಗಗಳ ಬಗ್ಗೆ ಸಹಜವಾಗಿ ಇವರು ಕಳಕಳಿಯನ್ನು ತೋರಿಸ್ತಿದ್ರು. ಹಾಗಾಗಿ ಇವರಿಗೆ ಯಾವ ವಿರೋಧವನ್ನ ಮಾಡಲಿಲ್ಲ, ವಿರೋಧಿಸಲಿಲ್ಲ. ಅವರು ಮುಂದೆ ಬರೆದರು, ಜಾತಿ ಎಂಬುದು ಸಮಾಜದ ಒಂದು ಆಂತರಿಕ ಭಾಗವಾಗಿದೆ ಅಲ್ವಾ ಮಕ್ಕಳೇ? ಜಾತಿ ಅಂತಕ್ಕಂಥದ್ದು ಸಮಾಜದಲ್ಲಿ ಇರ್ತಕ್ಕಂತಹ ಆಂತರಿಕ, ಬಹಿರಂಗ, ಆಂತರಿಕ ಒಳಗಿರ್ತಕ್ಕಂಥ. ಹಿಂದೆ ಅದು ವಿಕಾಸವಾಗ್ತಾ ಇತ್ತು. ಜಾತಿ ಅಂತಕ್ಕಂಥದ್ದು ನಿಧಾನವಾಗಿ ದೊಡ್ಡದಾಗ್ತಾ ಇತ್ತು. ಇವತ್ತು ಅದು ಈಗ ಅದು ಘನೀಭೂತವಾಗಿದೆ. ಹೆಚ್ಚು ಗಟ್ಟಿಯಾಗಿ ನಿಂತ್ಕೊಂಡಿದೆ ಮಕ್ಕಳೇ. ಘನೀಭೂತ ಅಂದ್ರೆ ಏನು ಮಕ್ಕಳೇ? ಗಟ್ಟಿಯಾಗಿರೋದು ಅಥವಾ ಹೆಪ್ಪು ಗಟ್ಟಿರೋದು, ಬಿಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಗಟ್ಟಿಯಾಗಿ, ಬಿಗಿಯಾಗಿ, ಅಥವಾ ಯಾರು ಬಿಡಿಸಲಿಕ್ಕೆ ಸಾಧ್ಯವಾಗದ ಅಷ್ಟು ಮಟ್ಟಿಗೆ ಗಂಟಾಗಿ, ಕಗ್ಗಂಟಾಗಿ, ಹೆಪ್ಪುಗಟ್ಟಾಗಿ ನಿಂತುಕೊಂಡಿದೆ ಮಕ್ಕಳೇ. ಅದರ ದುರ್ಗಂಧದಿಂದ ನೋಡಿ, ಹೆಪ್ಪುಗಟ್ಟಿರುವಂತಹ ಈ ಜಾತಿ ವ್ಯವಸ್ಥೆಯ ಒಂದು ದುರ್ಗಂಧದಿಂದ ಭಾರತದ ವಾತಾವರಣವೆಲ್ಲ ತುಂಬಿದೆ. ಈ ಒಂದು ದುರ್ಗಂಧ ಒಳ್ಳೆಯ ಗಂಧ ಅಲ್ಲ. ಜಾತಿ ಅಂತಕ್ಕಂಥದ್ದು ಕೆಟ್ಟ ವಾಸನೆ, ದುರ್ಗಂಧ. ಈ ಭಾರತದ ವಾತಾವರಣ ಎಲ್ಲ ತುಂಬಿದೆ ಎಂದು ಹೇಳಿದರು. ಜಾತಿ ವ್ಯವಸ್ಥೆಯ ಕ್ರೌರ್ಯಕ್ಕೆ ತುತ್ತಾಗಿ, ಈ ಜಾತಿ ವ್ಯವಸ್ಥೆಯ ಕ್ರೌರ್ಯಕ್ಕೆ ತುತ್ತಾಗಿ ಶೂದ್ರರು, ಅಸ್ಪೃಶ್ಯರು, ಸ್ವತಂತ್ರಹೀನರು, ಹಾಗೆ ಗುಲಾಮತನ ಅನುಭವಿಸುವುದನ್ನು ಟೀಕಿಸುವ ವಿವೇಕಾನಂದರು ಶೂದ್ರ ವರ್ಗ ತನ್ನ ಉಳಿಗ ಸ್ವಭಾವವನ್ನು ಬಿಟ್ಟು ಬರಬೇಕೆಂದು ಕರೆ ಕೊಡುತ್ತಾರೆ. ನೋಡಿ ಮಕ್ಕಳೇ, ಶೂದ್ರರು, ಅಸ್ಪೃಶ್ಯರು, ಸ್ವತಂತ್ರಹೀನರಾಗ್ಬಿಟ್ರು. ಈ ಶೂದ್ರರು ಅಂದ್ರೆ ಯಾರಪ್ಪ ಅಂದ್ರೆ ಚತುರ್ವರ್ಣಗಳಲ್ಲಿ ಒಂದು ವರ್ಗ. ಹಿಂದೆ ಆದಿಪುರುಷ ಅಂತ ಇದ್ದ. ಆ ಆದಿಪುರುಷನ ಒಂದು ಬಾಯಿಂದ ಹುಟ್ಟಿದಂಥವರು ಬ್ರಾಹ್ಮಣರು, ತೋಳಿನಿಂದ ಹುಟ್ಟಿದಂಥವರು ಕ್ಷತ್ರಿಯರು, ಹೊಟ್ಟೆಯಿಂದ ಹುಟ್ಟಿದವರು ವೈಶ್ಯರು, ಪಾದದ ಭಾಗದಲ್ಲಿದ್ದ ಶೂದ್ರರು ಅಂತ ಈ ಚತುರ್ವರ್ಣಗಳು ಅಂತ ಕರೆದರು. ಈ ಚತುರ್ವರ್ಣಗಳಲ್ಲಿ ಕೊನೆಯ ವರ್ಗವೇ ಶೂದ್ರ. ಈ ಶೂದ್ರ ವರ್ಗಗಳು ಅಸ್ಪೃಶ್ಯತನ ಎಷ್ಟು ಮಟ್ಟಿಗೆ ಇತ್ತಪ್ಪ ಅಂದ್ರೆ ಇವರಿಗೆ ಸ್ವಾತಂತ್ರ್ಯ ಇರಲೇ ಇಲ್ಲ. ಈ ಸ್ವಾತಂತ್ರ್ಯಹೀನರಾಗಿರ್ತಕ್ಕಂತಹ ಮತ್ತು ಗುಲಾಮರು, ಈ ಮೂರು ಜನ ಹೇಳಿದಂಥದ್ದನ್ನ ಕಾಲಿನಲ್ಲಿ ತೋರಿಸಿದ್ದನ್ನ ಅವರು ಮಾಡಬೇಕಾಗಿತ್ತು ಕೈಯಲ್ಲಿ. ಅಂತಹ ಸ್ಥಿತಿಯಲ್ಲಿ ಗುಲಾಮರಾಗಿದ್ದಂಥವ್ರು. ಈ ಶೂದ್ರರು ತಮ್ಮ ಉಳಿಗ ಅಂದ್ರೆ ಅವ್ರ ಕೆಲಸ ಉಳಿಗ. ಈ ಸ್ವಭಾವವನ್ನು ಬಿಟ್ಟು ಹೊರಬರಬೇಕೆಂದು ಕರೆ ಕೊಡ್ತಾರೆ. ಈ ಗುಲಾಮತನದಿಂದ ಹೊರಬರಬೇಕು, ಶೂದ್ರತನದಿಂದ, ಅಸ್ಪೃಶ್ಯತನದಿಂದ, ಈ ಸ್ವಾತಂತ್ರ್ಯಹೀನರಾಗಿರೋದ್ರಿಂದ ಹೊರಬರಬೇಕು ಅಂತ ಕರೆ ಕೊಡ್ತಾರೆ. ಮುಂದೊಂದು ದಿನ ಕರೆ ಕೊಡೋದ್ರ ಜೊತೆಗೆ ಶೂದ್ರರು ತಮ್ಮ ಶೂದ್ರತ್ವದ ಶಕ್ತಿಯಿಂದಲೇ
ಶೂದ್ರರು ತಮ್ಮ ಶೂದ್ರತ್ವದ ಶಕ್ತಿಯಿಂದಲೇ ಮೇಲೇಳುವ ಕಾಲ ಬರುತ್ತದೆ ಎಂದು ಭಾವಿಸುತ್ತಾರೆ. ಮತ್ತು ವಿಶೇಷವೆಂದರೆ ಮುಂದೆ ಏನಾಗ್ತದಪ್ಪ ಅಂದ್ರೆ ಸಮತಾವಾದ ಬರುತ್ತೆ, ಸಮಾಜದಲ್ಲಿ ಸಮಾನತೆ ಅಂತಕ್ಕಂಥದ್ದು ಹುಟ್ಕೊಳ್ಳುತ್ತೆ. ಅರಾಜಕವಾದ, ರಾಜರಲ್ಲೇ ಇರ್ತಕ್ಕಂಥದ್ದು, ಅರಾಜಕ ಅಂದ್ರೆ ಮಕ್ಕಳೇ ರಾಜರಿಲ್ಲದೆ ಇರ್ತಕ್ಕಂತಹ ಸಾಮ್ರಾಜ್ಯ ಬರುತ್ತೆ. ಶೂನ್ಯವಾದ ಬರುತ್ತೆ. ಶೂನ್ಯವಾದ ಅಂದ್ರೆ ಮಕ್ಕಳೇ ನಾಸ್ತಿಕರು ಅಂತ ಹೇಳ್ತೀವಿ. ಆಸ್ತಿಕರು, ನಾಸ್ತಿಕರು. ನಾಸ್ತಿಕವಾದ ಎಲ್ಲವೂ ಶೂನ್ಯ ಎಂಬ ವಾದ ಮತ್ತು ಮುಂದಾಗಲಿರುವ ಸಮಾಜದ ಕ್ರಾಂತಿಯ ಅರುಣೋದಯ ಎಂದು ಘೋಷಿಸ್ತಾ ಇದ್ದಾರೆ. ನೋಡಿ ಎಷ್ಟರ ಮಟ್ಟಿಗೆ ಹೇಳ್ತಾ ಇರೋ ಬಗ್ಗೆ. ಮುಂದೆ ಒಂದು ದಿವಸ ಈ ಒಂದು ಸಮಾಜದಲ್ಲಿ ಸಮಾನತೆ ಅಂತಕ್ಕಂತಹ ವಾದ ಹುಟ್ಕೊಳ್ಳುತ್ತೆ, ರಾಜರಿಲ್ಲದೆ ಇರ್ತಕ್ಕಂತಹ ವಾದ ಹೋಗುತ್ತೆ, ಮತ್ತೆ ಎಲ್ಲವೂ ಶೂನ್ಯ ಎಂಬ ವಾದ ಹುಟ್ಟಿ ಮುಂದೊಂದು ದಿನ ಸಮಾಜದ ಅರುಣೋದಯದ ಕ್ರಾಂತಿಯ ಅರುಣೋದಯ ಆಗುತ್ತೆ ಅಂತ ಘೋಷಣೆಯನ್ನ ಕೂಗ್ತಾರೆ ಸ್ವಾಮಿ ವಿವೇಕಾನಂದರು. ಮಕ್ಕಳೇ ಮುಂದುವರೆದು ಕೋಮುವಾದದ ವಿಷಯಕ್ಕೆ ಬಂದರೆ ವಿವೇಕಾನಂದರೆಂದು ಏಕ ಸಂಸ್ಕೃತಿ ಮತ್ತು ಏಕಧರ್ಮ ವಿಸ್ತರಣೆಗಳ ಪರವಾಗಿರಲಿಲ್ಲ. ಅದು ಹಿಂದೂ ಧರ್ಮವಿರಲಿ, ಕ್ರೈಸ್ತ ಧರ್ಮವಿರಲಿ, ಇಸ್ಲಾಂ ಧರ್ಮವಿರಲಿ, ಏಕಧರ್ಮ ಶ್ರೇಷ್ಠತೆ ಮತ್ತು ವಿಸ್ತರಣೆಯ ಜೀವ ವಿರೋಧವೆಂದು ಅವರು ಭಾವಿಸಿದರು. 11/9/1893 ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡುತ್ತಾ ಅವರು ಸ್ವಮತಾಭಿಮಾನ, ಅನ್ಯ ಮತದ್ವೇಷ ಮತ್ತು ಇವುಗಳಿಂದ ಉನ್ನತವಾದ ಘೋರ ಧಾರ್ಮಿಕ ದುರಾಭಿಮಾನಿಗಳು ಈ ಸುಂದರ ಜಗತ್ತನ್ನು ಆವರಿಸಿಕೊಂಡಿವೆ. ಇಂತಹ ಉಗ್ರ ಧರ್ಮದಂಧತೆಯ ದೈತ್ಯರಿಲ್ಲದೆ ಇದ್ದರೆ ಮಾನವ ಜನಾಂಗ ಇಂದಿಗಿಂತ ಎಷ್ಟೋ ಮುಂದುವರಿಯುತ್ತಿತ್ತು ಎಂದರು. ಇನ್ನೊಮ್ಮೆ ಅವರು ಹೀಗೆ ಹೇಳಿದರು, ಪ್ರತಿಯೊಬ್ಬರೂ ಒಂದೇ ವರ್ಗವನ್ನು ಅನುಸರಿಸುವ ದುರ್ದಿನ ಪ್ರಪಂಚಕ್ಕೆ ಬಾರದಿರಲಿ. ಈಗ ಧರ್ಮ ಮತ್ತು ಆಧ್ಯಾತ್ಮಿಕ ಭಾವನೆ ನಾಶವಾಗುವುದು, ವೈವಿಧ್ಯವೇ ಜೀವನದ ರಹಸ್ಯ. ನಾವು ಎಲ್ಲಾ ಧರ್ಮಗಳಿಗೂ ಗೌರವವನ್ನು ತೋರಬೇಕು. ಎಂತಹ ಮಾತುಗಳನ್ನ, ಎಂತಹ ಚಿಂತನೆಗಳನ್ನ ಇವರು ಮುಂದಿಟ್ಕೊಂಡು ವಾದ ಮಾಡಿದ್ದಾರೆ. ಇಲ್ಲಿ ಕೋಮುವಾದದ ವಿಷಯಕ್ಕೆ ಬಂದ್ರೆ, ಕೋಮುವಾದ ಅಂದ್ರೆ ಮಕ್ಕಳೇ ಒಂದೇ ಧರ್ಮ ಶ್ರೇಷ್ಠ ಅಂತ ಹೇಳ್ತಕ್ಕಂಥದ್ದು ಅಥವಾ ನಮ್ಮ ಧರ್ಮ ಶ್ರೇಷ್ಠ ಅಂತ ಹೇಳ್ತಕ್ಕಂಥದ್ದು. ಈ ವಿಷಯಕ್ಕೆ ಬಂದ್ರೆ ವಿವೇಕಾನಂದರೆಂದು ಏಕ ಸಂಸ್ಕೃತಿ ಮತ್ತು ಏಕಧರ್ಮದ ವಿಸ್ತರಣೆಗಳ ಪರವಾಗಿರಲಿಲ್ಲ. ಒಂದೇ ಧರ್ಮದ ಬಗ್ಗೆ ಅಥವಾ ಒಂದೇ ಸಂಸ್ಕೃತಿಯನ್ನ ಬೆಳೆಸೋದರ ಬಗ್ಗೆ ಇವ್ರಿಗೆ ಆದರೂ ವಿರೋಧಿಯಾಗಿದ್ದರು. ಯಾಕೆ? ಹಿಂದೂ ಧರ್ಮವಾಗ್ಲಿ, ಕ್ರೈಸ್ತ ಧರ್ಮವಾಗ್ಲಿ, ಇಸ್ಲಾಂ ಧರ್ಮ ಆಗಲಿ ಏಕಧರ್ಮ ಶ್ರೇಷ್ಠ ಮತ್ತು ವಿಸ್ತರಣೆಯು ಜೀವ ವಿರೋಧವೆಂದು ಅವರು ಭಾವಿಸಿದ್ದರು. ಮಾನವ ಜನಾಂಗದ ಮಾನವ ಒಂದು ಉಳಿವಿನ ಕಾಲ ಅಲ್ಲ, ಅದು ಉಳಿವಿಗೆ ಒಳ್ಳೆಯದಲ್ಲ. ಯಾಕೆಂದ್ರೆ ಹಿಂದೂ ಧರ್ಮವೇ ಶ್ರೇಷ್ಠ, ಕ್ರೈಸ್ತ ಧರ್ಮವೇ ಶ್ರೇಷ್ಠ, ಇಸ್ಲಾಂ ಧರ್ಮವೇ ಶ್ರೇಷ್ಠ. ಹೀಗೆ ನಾವು ಅಥವಾ ಒಂದೇ ಧರ್ಮ ಬೆಳಿಬೇಕು ಈಗ ಅಂತಕ್ಕಂತಹ ವಿಚಾರಕ್ಕೆ ಇವರು ಆದ್ರೆ ಹೇಳ್ತಾರೆ ಜೀವ ವಿರೋಧ, ಅದು ಜೀವನಕ್ಕೆ ಒಳ್ಳೆಯದಲ್ಲ, ಮನುಷ್ಯ ಬದುಕಲಿಕ್ಕೆ ಎಲ್ಲಾ ಧರ್ಮಗಳು ಇರಬೇಕು ಅಂತ ಹೇಳ್ತಾರೆ. ಹಾಗೆಯೇ ಇವರು ಅಮೆರಿಕದ ಒಂದು ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಅದು 11/9/1893 ಚಿಕಾಗೋದಲ್ಲಿ ನಡೀತಾರೆ. ಈ ಚಿಕಾಗೋದಲ್ಲಿ ನಡೆದಂತಹ ಸರ್ವಧರ್ಮ ಸಮ್ಮೇಳನದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಅಲ್ಲಿಯ ಜನರನ್ನ ಮಂತ್ರಮಗ್ಧರನ್ನಾಗಿಸಿದಂತಹ ಭಾರತ ದೇಶದ ಪ್ರತಿನಿಧಿಯಾಗಿ ಹೋಗಿದ್ದಂತಹ ವ್ಯಕ್ತಿ ಸ್ವಾಮಿ ವಿವೇಕಾನಂದರ. ಮಕ್ಕಳೇ ನೋಡಿ ಎಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಆ ಸಮ್ಮೇಳನದಲ್ಲಿ. ಸ್ವಮತಾಭಿಮಾನ, ಸ್ವಮತ ಅಂದ್ರೆ ನಮ್ಮ ಮತದ ಮೇಲೆ ಇರ್ತಕ್ಕಂತಹ ಅಭಿಮಾನ,
ಅನ್ಯ ಮತ ದ್ವೇಷ, ಬೇರೆಯ ಮತಗಳ ಅಥವಾ ಬೇರೆಯ ಧರ್ಮಗಳ ಮೇಲಿರ್ತಕ್ಕಂತಹ ದ್ವೇಷ ಮತ್ತು ಇವುಗಳಿಂದ ಉತ್ಪನ್ನವಾದ ಘೋರ ಧಾರ್ಮಿಕ ದುರಾಭಿಮಾನಿಗಳು ಈ ಸುಂದರ ಜಗತ್ತನ್ನು ಆವರಿಸಿಕೊಂಡಿದೆ. ನಿಜವಾಗ್ಲೂ ಇವತ್ತಿಗೂ ಪ್ರಸ್ತುತ ಮಕ್ಕಳೇ, ನಮ್ಮ ಧರ್ಮವನ್ನೇ ನಾವು ಅಭಿಮಾನ ಮಾಡ್ತೀವಿ, ಬೇರೆ ಧರ್ಮವನ್ನ ನಾವು ದ್ವೇಷಿಸ್ತಾ ಇದ್ದೀವಿ. ಆದರೆ ಆ ರೀತಿ ಮಾಡೋದ್ರಿಂದ ಈ ಜಗತ್ತು ಏನಾಗಿದೆ, ದುರಭಿಮಾನಿಗಳು ಈ ಸುಂದರ ಜಗತ್ತನ್ನು ಆವರಿಸಿಕೊಂಡಂತಾಗಿದೆ. ನಾವೆಲ್ಲ ಈ ಧಾರ್ಮಿಕ ದುರಾಭಿಮಾನಿಗಳು ಇವರೆಲ್ಲ ಯಾರು? ನಮ್ಮ ಧರ್ಮ ಶ್ರೇಷ್ಠ, ಆ ಧರ್ಮವನ್ನ ವಿರೋಧಿಸ್ತಕ್ಕಂಥ ಎಲ್ಲರೂ ಕೂಡ ದುರಾಭಿಮಾನಿಗಳು. ಅವರೆಲ್ಲ ಸೇರಿಕೊಂಡು ಈ ಜಗತ್ತನ್ನ ಏನ್ ಮಾಡಿದ್ವಿ, ಆವರಿಸ್ಕೊಂಡಿವಿ. ಇಂತಹ ಉಗ್ರ ಧರ್ಮ ಅದಂಧತೆ, ಧರ್ಮ ಎಂಬುವ ಕುರುಡುತನ, ದೈತ್ಯರಿಲ್ಲದೆ ಈ ಧರ್ಮ ಕುರುಡುತನ ಮನುಷ್ಯರು ಇಲ್ಲದೆ ಇದ್ದಿದ್ರೆ ಮಾನವ ಜನಾಂಗ ಇಂದಿಗಿಂತ ಎಷ್ಟೋ ಮುಂದುವರಿಯುತ್ತಿತ್ತು. ಈಗಲೇ ಮುಂದುವರೆದಿದ್ದೀವಿ, ಇನ್ನು ಬಹಳಷ್ಟು ಮುಂದುವರಿಯುವಂತಹ ಶಕ್ತಿ ಈ ಒಂದು ದೇಶಕ್ಕೆ ಇರ್ತಿತ್ತು ಅಂತ ವಿಚಾರವನ್ನ ಇವರು ಹೇಳಿದರು. ಮತ್ತೆ ಇನ್ನೊಂದು ಬಾರಿ ಇವರು ಮಾತನಾಡ್ತಾ ಹೇಳ್ತಾರೆ, ಮಕ್ಕಳೇ, ಪ್ರತಿಯೊಬ್ಬರು ಒಂದೇ ಮಾರ್ಗವನ್ನು ಅನುಸರಿಸುವ ದುರ್ದಿನ ಪ್ರಪಂಚಕ್ಕೆ ಬಾರದಿರಲಿ. ಒಂದೇ ಧರ್ಮ, ಒಂದೇ ಜನಾಂಗ, ಈ ಒಂದೇ ವರ್ಗವನ್ನು ಅನುಸರಿಸತಕ್ಕಂತಹ ಈ ಒಂದು ಸ್ಥಿತಿ, ಇದೊಂದು ದುರ್ದಿನ ಪ್ರಪಂಚಕ್ಕೆ ಬರಬಾರದು. ಇಡೀ ಪ್ರಪಂಚದಲ್ಲಿ ಜಾತಿ ವ್ಯವಸ್ಥೆ ಇದೆ ಮಕ್ಕಳೇ. ಹಾಗಾಗಿ ಈ ವ್ಯವಸ್ಥೆಯನ್ನು ಹೇಳಿ ಪ್ರತಿಯೊಬ್ಬರು ಒಂದೇ ಮಾರ್ಗವನ್ನು ಅನುಸರಿಸುವ ಅಥವಾ ಒಂದೇ ಧರ್ಮವನ್ನು ಅನುಸರಿಸುವಂತಹ ದುರ್ದಿನ, ದುರ್ದಿನ ಅಂದ್ರೆ ಕೆಟ್ಟ ದಿನ ಈ ಪ್ರಪಂಚಕ್ಕೆ ಬಂದೇ ಇರಲಿ. ಬಂದ್ರೆ ಎಲ್ಲ ನಾಶವಾಗಿ ಹೋಗ್ತದೆ. ಹಾಗಾಗಿ ಹೇಳಿದರು, ಈಗ ಧರ್ಮ ಮತ್ತು ಆಧ್ಯಾತ್ಮಿಕ ಭಾವನೆ ನಾಶವಾಗುವುದು, ವೈವಿಧ್ಯವೇ ಜೀವನದ ರಹಸ್ಯ. ನಾವು ಎಲ್ಲಾ ಧರ್ಮಗಳಿಗೂ ಗೌರವವನ್ನು ತೋರಬೇಕು. ನಿಜ ಮಕ್ಕಳೇ, ಧರ್ಮ ಮತ್ತು ಆಧ್ಯಾತ್ಮಿಕ ಭಾವನೆಗಳು ನಾಶ ಆಗಬೇಕು, ಧರ್ಮ ಹೋಗಬೇಕು, ಎಲ್ಲ ಒಂದೇ ಅಂತಕ್ಕಂತಹ ಸಮಾನತೆ ಜನರಲ್ಲಿ ಹುಟ್ಟಬೇಕು. ಆಧ್ಯಾತ್ಮಿಕ ಭಾವನೆಗಳು ನಮ್ಮಲ್ಲಿ ನಾಶವಾಗುವು, ವೈವಿಧ್ಯವೇ ಜೀವನದ ರಹಸ್ಯ. ಅದಕ್ಕೆ ನಮಗೆ ಗೊತ್ತು, ಯಾವ್ದಾದ್ರು ಒಂದು ಪಾರ್ಕಿಗೆ ಹೋದ್ರೆ ಒಂದೇ ತರದ ಹೂವಿದ್ರೆ ನೋಡೋದಕ್ಕೆ ಅಷ್ಟು ಖುಷಿ ಇರೋದಿಲ್ಲ. ಬೇರೆ ಬೇರೆ ತರಹದ ಹೂವುಗಳಿದ್ರೆ ಆ ಒಂದು ತೋಟ ಅಥವಾ ಆ ಒಂದು ಉದ್ಯಾನವನ ಎಷ್ಟು ಜನರನ್ನ ಆಕರ್ಷಿಸುತ್ತೆ, ನೋಡುಗರ ಮನಸೂರೆಗೊಳ್ಳುವಂತೆ ಮಾಡುತ್ತೆ. ಹಾಗೆಯೇ ಎಲ್ಲ ಜನರು ಇದ್ರೂ ಕೂಡ ಅದು ಜೀವನದ ರಹಸ್ಯವಾಗಿ ಉಳಿಯುತ್ತೆ. ಹಾಗಾಗಿ ಎಲ್ಲ ಧರ್ಮಗಳು ಇರಬೇಕು, ನಾವು ಎಲ್ಲ ಧರ್ಮಗಳಿಗೂ ಗೌರವವನ್ನ ಕೊಡಬೇಕು, ತೋರಬೇಕು ಅಂತಕ್ಕಂಥದ್ದು ಇವರ ಒಂದು ಬಯಕೆ. ಮುಂದುವರೆದು ವಿವೇಕಾನಂದರ ಧಾರ್ಮಿಕ ಚಿಂತನೆಗಳನ್ನು ಅವಲೋಕಿಸಿದಾಗ ಅವರು ಸ್ಪಷ್ಟವಾಗಿ ಕೋಮುವಾದ ವಿರೋಧಿಯಾಗಿದ್ದರೆಂದು ತಿಳಿದು ಬರುತ್ತದೆ. ಕೋಮುವಾದವು ಏಕಧರ್ಮ ಮತ್ತು ಏಕಸಂಸ್ಕೃತಿಯೇ ಶ್ರೇಷ್ಠವೆಂದು, ಅದೇ ಅಂತಿಮವೆಂದು ನಂಬಿಸುತ್ತಾ ಪರಧರ್ಮ ದ್ವೇಷವನ್ನು ಬಿತ್ತಿ ಬೆಳೆಸುತ್ತದೆ. ಇಂತಹ ಪ್ರವೃತ್ತಿಗೆ ವಿವೇಕಾನಂದರು ಕಟ್ಟ ವಿರೋಧಿಯಾಗಿದ್ದರು. ಕುವೆಂಪುರವರು ಹೇಳುವಂತೆ ಅವರು ಮಾನವತಾ ಮಿತ್ರರಾಗಿದ್ದರು. ಮನುಷ್ಯತ್ವದ ಮಹಿಮೆಯನ್ನು ಎಂದಿಗೂ ಮರೆಯಬೇಡಿ. ನಮಗಿಂತಲೂ ಬೇರೆಯಾದ ದೇವರು ಹಿಂದೆ ಇರಲಿಲ್ಲ, ಮುಂದೆ ಬರುವುದಿಲ್ಲ. ಕ್ರೈಸ್ತ, ಬುದ್ಧ, ಕೃಷ್ಣ, ರಾಮರೆಲ್ಲ ಅಹಮ್ಮಾಸ್ಮಿ ಎಂಬ ಆರಾಧಿಯ ತರಂಗಗಳು ಮಾತ್ರ ಎಂದು ಘೋಷಿಸಿದರು. ವಿವೇಕಾನಂದರ ಧೀರೋದತ್ತ ನಿಲುವುಗಳು ವೈಯಕ್ತಿಕ ಮಾತ್ರವಾಗದೆ ಸಾಮಾಜಿಕವಾಗಿ ರೂಪಾಂತರಗೊಂಡು ಗಟ್ಟಿಯಾದದ್ದೇ ಅವರ ವ್ಯಕ್ತಿತ್ವದ ವಿಶೇಷ. ಅವರದು ಪ್ರಖರ ಸಾಮಾಜಿಕ ವ್ಯಕ್ತಿತ್ವ, ದೀನ ದಲಿತರ ಉದ್ಧಾರವೇ ಅವರ ಧರ್ಮದ ಮೊದಲ ತತ್ವ, ಅದೇ ಅವರ ವೈಚಾರಿಕ ಸತ್ವ. ಆದ್ದರಿಂದ ವಿವೇಕಾನಂದರು ಇಂದಿಗೂ ಸತ್ಯ. ವಿವೇಕಾನಂದರ ಧಾರ್ಮಿಕ ಚಿಂತನೆಗಳು ಅವಲೋಕಿಸಿದಾಗ, ಅವರ ಚಿಂತನೆಗಳನ್ನು ಅವಲೋಕನ ಮಾಡಿಕೊಂಡಾಗ ಸ್ಪಷ್ಟವಾಗಿ ನಮಗೆ ಗೊತ್ತದೆ ಕೋಮುವಾದದ ವಿರೋಧಿಯಾಗಿದ್ದಾರೆ ಎಂದು ತಿಳಿದು ಬರುತ್ತದೆ. ಒಂದೇ ಧರ್ಮ ಶ್ರೇಷ್ಠ ಅಂತ ವಾದ ಮಾಡುವವರ ವಿರೋಧಿಯಾಗಿದ್ದಂತಹ ವ್ಯಕ್ತಿ ಸ್ವಾಮಿ ವಿವೇಕಾನಂದರು.
ಕೋಮುವಾದ ಏನ್ ಮಾಡ್ತದಪ್ಪ ಅಂದ್ರೆ ಏಕಧರ್ಮ ಮತ್ತು ಏಕ ಸಂಸ್ಕೃತಿಯೇ ಶ್ರೇಷ್ಠವೆಂದು ಏನ್ ಮಾಡುತ್ತೆ, ಏಕಧರ್ಮ ಮತ್ತು ಏಕ ಸಂಸ್ಕೃತಿಯೇ ಶ್ರೇಷ್ಠವೆಂದು ಅದೇ ಅಂತಿಮವೆಂದು ಅದೇ ಕೊನೆಯನ್ನು ನಂಬುತ್ತೆ, ನಂಬಿಸುತ್ತೆ ಜನರ. ಪರಧರ್ಮ ದ್ವೇಷವನ್ನು ಬಿತ್ತುತ್ತೆ, ಬೇರೆ ಧರ್ಮಗಳ ಬಗ್ಗೆ ದ್ವೇಷವನ್ನು ಬಿತ್ತುತ್ತೆ, ಆ ದ್ವೇಷವನ್ನು ಬೆಳೆಸ್ತಾ ಹೋಗುತ್ತೆ. ಬಿತ್ತೋದಷ್ಟೇ ಅಲ್ಲ, ಬಿತ್ತಿ ಬೆಳೆಸುತ್ತದೆ. ಇಂತಹ ಪ್ರವೃತ್ತಿಗೆ ವಿವೇಕಾನಂದರು ಕಟ್ಟ ವಿರೋಧಿಯಾಗಿದ್ದರು. ಹಾಗಾಗಿ ಕೋಮು ಧರ್ಮದ ವಿರೋಧಿ. ಈ ವ್ಯಕ್ತಿಯನ್ನ ಕುರಿತು ಕುವೆಂಪುರವರು ಹೇಳ್ತಾರೆ, ಮಾನವತಾ ಮಿತ್ರರಾಗಿದ್ದರು. ಕುವೆಂಪುರವರು ಹೇಳುವಂತೆ ವಿವೇಕಾನಂದರು ಏನಾಗಿದ್ರು? ಮಾನವತಾ ಮಿತ್ರ. ಮನುಷ್ಯರ ಸ್ನೇಹಿತ, ಮನುಷ್ಯರ ಸ್ನೇಹಿತ. ಮನುಷ್ಯತ್ವದ ಮಹಿಮೆಯನ್ನು ಎಂದಿಗೂ ಮರೆಯಬೇಡಿ. ಮನುಷ್ಯತ್ವದ ಮಹಿಮೆ ಇದೆ ಅಲ್ವಾ, ಅದನ್ನು ನಾವು ಯಾವತ್ತೂ ಮರೆಯಬಾರದು ಮಕ್ಕಳೇ. ನಮಗಿಂತಲೂ ಬೇರೆಯಾದ ದೇವರು ಹಿಂದೆ ಇರಲಿಲ್ಲ. ನಮಗಿಂತ ದೇವರು ಬೇರೆ ಹಿಂದೆನೂ ಇರಲಿಲ್ಲ, ಮುಂದೆಯೂ ಬರೋದಿಲ್ಲ. ಹಾಗಾಗಿ ಕ್ರೈಸ್ತ, ಬುದ್ಧ, ಕೃಷ್ಣ, ರಾಮರೆಲ್ಲ ಅಹಮ್ಮಾಸ್ಮಿ ಎಂಬ ಮಹಾವಾರಿದಿಯ ತರಂಗಗಳು ಮಾತ್ರ ಎಂದು ಘೋಷಿಸಿದರು. ಇವರೆಲ್ಲ ಅಹಮ್ಮಾಸ್ಮಿಗಳು, ಒಂದು ಓದಂತಹ ದೇವರುಗಳು, ನಾವೇ ದೇವರುಗಳು. ಹಾಗಾಗಿ ವಿವೇಕಾನಂದರ ಧೀರೋದತ್ತ ನಿಲುವುಗಳು, ಧೀರೋದತ್ತ ಶ್ರೇಷ್ಠ ಗಟ್ಟಿಯಾದಂತಹ ನಿಲುವುಗಳು ವೈಯಕ್ತಿಕ ಮಾತ್ರವಾಗದೆ, ಬರೀ ವ್ಯಕ್ತಿಗತ ಮಾತ್ರವಲ್ಲದೆ, ಅವರ ವೈಯಕ್ತಿಕವಾಗಿ ಅಲ್ಲದೆ ಸಾಮಾಜಿಕವಾಗಿ ರೂಪುಗೊಂಡು ಗಟ್ಟಿಯಾಗಿದೆ. ಅವರ ವ್ಯಕ್ತಿತ್ವದ ವಿಶೇಷ ಗಟ್ಟಿಯಾಗ್ತದೆ. ಹಾಗಾಗಿ ಅವರ ವ್ಯಕ್ತಿತ್ವದ ವಿಶೇಷ ಆಗ್ತದೆ ಮಕ್ಕಳೇ. ಅವರದು ಪ್ರಕಾರ ಸಾಮಾಜಿಕ ವ್ಯಕ್ತಿತ್ವ, ಸಮಾಜದ ವ್ಯಕ್ತಿತ್ವ, ದೀನ ದಲಿತರ ಉದ್ಧಾರವೇ ಅವರ ಧರ್ಮದ ಮೂಲ ತತ್ವ. ಯಾರು ಇವುಗಳಿಲ್ಲ, ಯಾರು ದಲಿತರು, ಅವರ ಉದ್ಧಾರವನ್ನೇ ಇವರು ಮಾಡುವ ಪ್ರಯತ್ನವನ್ನು ಮಾಡ್ತಾರೆ. ಅದೇ ಧರ್ಮದ ಮೊದಲ ತತ್ವವಾಗ್ತದೆ. ಅದೇ ಅವರ ವೈಚಾರಿಕ ಸತ್ವ, ವಿಚಾರವಂತನ ಆಗಿರ್ತಕ್ಕಂತಹ ನಿಲುವು ಕೂಡ. ಆದ್ದರಿಂದ ವಿವೇಕಾನಂದರು ಇಂದಿಗೂ ಕೂಡ ಸತ್ಯವಾಗಿದ್ದಾರೆ. ಹಿಂಗೆ ನಿಮಗೆ ಕೇಳ್ತಾರೆ ಮಕ್ಕಳೇ, ವಿವೇಕಾನಂದರು ಇಂದಿಗೂ ಸತ್ಯ ಹೇಗೆ? ಆಗ ನೀವೆಲ್ಲ ಬರೀಬೇಕಾಗ್ತದೆ ಮಕ್ಕಳೇ. ಹಾಗಾಗಿ ಎಲ್ಲ ವಿಚಾರಗಳನ್ನು ಗಮನಿಸಿ ಮಕ್ಕಳೇ. 2 ಅಂಕದ ಪ್ರಶ್ನೆ ಈ ಪಾಠ ಭಾಗದಿಂದ ಕಡ್ಡಾಯವಾಗಿ ಬರ್ತದೆ. ಚೆನ್ನಾಗಿ ಓದ್ಕೊಳ್ಳಿ. ಹಾಗಾಗಿ ಎಷ್ಟರ ಮಟ್ಟಿಗೆ ಈ ಪಾಠ ಅರ್ಥ ಆಯ್ತು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಲ್ವಾ? ಹೌದು. ಹಾಗಾದ್ರೆ ನಾನು 1-2 ಪ್ರಶ್ನೆಗಳನ್ನ ನಿಮಗೆ ಕೇಳ್ತೀನಿ, ಅದಕ್ಕೆ ನೀವು ಉತ್ತರಗಳನ್ನ ಕೊಡಬೇಕಾಗ್ತದೆ. ವಿವೇಕಾನಂದರೆಂದರೆ ಯಾವುದರ ರೂಪಕವಾಗಿದೆ? ನಾನು ಮೊದಲನೇ ಪಾಯಿಂಟ್ ಹೇಳಿದೆ ಮಕ್ಕಳೇ. ಹೇಳಿ, ವಿವೇಕಾನಂದರೆಂದರೆ ಸಾಮಾಜಿಕ ಸಂಕಟ, ಸಿಟ್ಟು, ಸ್ಫೋಟ, ಸ್ಪಷ್ಟತೆಗಳ ರೂಪಕ. ವಿವೇಕಾನಂದರ ಮೊದಲನೇ ಆದ್ಯತೆ ಯಾವುದಾಗಿತ್ತು? ಯಾವುದಕ್ಕೆ ಮೊದಲ ಆದ್ಯತೆಯನ್ನು ಕೊಡಬೇಕು ಅಂತ ಅವರು ಬಯಸ್ತಿದ್ರು? ಹೌದು ಮಕ್ಕಳೇ, ಯಾವುದೋ ದೈಹಿಕ ಹಸಿವು, ಅದರ ಜೊತೆಗೆ ಬಡವರ ಜನರ ಹೊಟ್ಟೆಯ ಹಸಿವನ್ನ ಹಿಂಗಿಸುವುದು ಇವರ ಮೊದಲ ಆದ್ಯತೆ ಆಗಿತ್ತು. ವಿವೇಕಾನಂದರು ಯಾವ ವ್ಯವಸ್ಥೆಯ ವಿರೋಧಿಯಾಗಿದ್ದರು? ಹೌದಲ್ವಾ? ಕೋಮುವಾದದ ವ್ಯವಸ್ಥೆಗೆ ಇವರು ವಿರೋಧಿಯಾಗಿರ್ತಾರೆ. ಜಾತಿ ವ್ಯವಸ್ಥೆಯ ಒಂದು ವಿಚಾರಕ್ಕೆ ಇವರು ವಿರೋಧಿಯಾಗಿರ್ತಾರೆ. ಸರ್ವಧರ್ಮ ಸಮ್ಮೇಳನವು ಎಲ್ಲಿ ನಡೆಯಿತೋ ಹೇಳಿ ಮಕ್ಕಳೇ? ಆಗ್ತಾನೆ ಹೇಳಿದ್ರು, ಹೌದಲ್ಲ? ಹೌದು, ಅಮೆರಿಕಾದ ಚಿಕಾಗೋ ಎಂಬ ಒಂದು ಸ್ಥಳದಲ್ಲಿ ನಡೀತದೆ. 11/9/1893 ಈ ಒಂದು ಸಮ್ಮೇಳನ ನಡೀತು ಮಕ್ಕಳೇ. ಇಷ್ಟು ಇವತ್ತಿನ ವಿಚಾರವನ್ನು ತಿಳ್ಕೊಂಡಿದ್ದೀವಿ. ಇಲ್ಲಿಗೆ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಎಲ್ಲರಿಗೂ ನಮಸ್ಕಾರ.